ರೀಸೆಂಟಾಗಿ ಒಂದು ಮಲಯಾಳಂ ಮೂವಿ ನೋಡಿದೆ. ಮೂವಿ ನೇಮ್ ಬಂದುಬಿಟ್ಟು ಸೂಕ್ಷ್ಮದರ್ಶಿನಿ. ಮೇನ್ ರೋಲ್ನಲ್ಲಿ ಬ್ಯಾಸಿಲ್ ಜೋಸೆಫ್, ನಜ್ರಿಯಾ ಕಾಣಿಸ್ಕೊಂಡಿದ್ದಾರೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಮೂವಿ. ಫಸ್ಟ್ಗೆ ಮೂವಿ ಸ್ವಲ್ಪ ಸ್ಲೋ ಅನಿಸಿದ್ರು ಕೂಡ ಹೋಗ್ತಾ ಹೋಗ್ತಾ ಒಂದು ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್ ಅನಿಸ್ತಾ ಹೋಗುತ್ತೆ. ಈ ಮೂವಿಲಿ ಹೀರೋ ಇಲ್ಲ, ಹೀರೋಯಿನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ನಜ್ರಿಯಾ ಅವರು ಮೇಯ್ನ್ ಹೈಲೈಟ್ ಆಗಿರ್ತಾರೆ. ನಜ್ರಿಯಾ ಅವರು ಪ್ರಿಯಾ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಬ್ಯಾಸಿಲಾ ಅವರು ಮ್ಯಾನ್ಯುವಲ್ ಕ್ಯಾರೆಕ್ಟರ್ ವಿಲನ್ ರೋಲ್ ಪ್ಲೇ ಮಾಡ್ತಾರೆ. ನೇಬರ್ಸ್ಗಳ ನಡುವೆಯೂ ನಡೆಯುವಂಥ ಈ ಒಂದು ಸ್ಟೋರಿ, ನಜ್ರಿಯಾ ಅವರ ಮನೆ ಮುಂದ್ಗಡೆನೇ ಬ್ಯಾಸಿಲ್ ಅವರ ಮನೆ ಇರುತ್ತೆ. ಮನೇಲಿ ಏನು ಆಗಿರುತ್ತೆ ಅದನ್ನೆಲ್ಲ ನಜ್ರಿಯಾ ಅವರು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಡೌಟ್ ಶುರುವಾಗ್ತಾ ಹೋಗುತ್ತೆ. ಅದನ್ನು ಪ್ರಿಯಾ ಕ್ಯಾರೆಕ್ಟರ್ ನಜ್ರಿಯಾ ಅವರು ಹೇಗೆ ಕ್ಯಾರಿ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನೋದನ್ನು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಮ್ಯಾನ್ಯುವಲ್ ಅವರ ಫ್ಯಾಮಿಲಿಯಲ್ಲಿ ಕೆಲವು ಇಶ್ಯೂಸ್ ಇರುತ್ತೆ. ಹೋಗ್ತಾ ಹೋಗ್ತಾ ಇಶ್ಯೂಸ್ ಯಾಕೆ ಆಗ್ತಿದೆ ಅದನ್ನು ನಜ್ರಿಯಾ ಅವರು ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಲಾಸ್ಟ್ ತನಕ ಎಂಗೇಜಿಂಗ್ ಆಗಿ ಹೋಗುತ್ತೆ. ಇವಾಗಲೇ ಹೇಳಿದ್ರೆ ನೋಡೋಕ್ಕೆ ಮಜಾ ಇರಲ್ಲ. BGM ಆ್ಯಂಡ್ ಸೌಂಡ್ ಚೆನ್ನಾಗಿದೆ. ತುಂಬ ಕಡೆ ಸ್ಕ್ಯಾರಿ ಫೀಲ್ ಕೊಡುತ್ತೆ. MC ಜಿತಿನ್ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ ಕ್ರಿಸ್ಟೋ ಕ್ಸೇವಿಯರ್ ಮಾಡಿದ್ದಾರೆ. ಸ್ಟೋರಿ ಎಂಡಲ್ಲಿ ತುಂಬಾ ಟ್ವಿಸ್ಟ್ ಇಟ್ಟಿದ್ದಾರೆ. ಯಾರೆಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇಷ್ಟಪಡ್ತೀರೋ ಅವರೆಲ್ಲ ಪಕ್ಕಾ ಎಂಜಾಯ್ ಮಾಡ್ತಾರೆ. ಆಲ್ರೆಡಿ ಈ ಮೂವಿ OTTಲಿ ಕೂಡ ಇದೆ. ನೀವು ಕೂಡ ಹೋಗಿ ನೋಡ್ಬೋದು. ಆಲ್ರೆಡಿ ಯಾರೆಲ್ಲ ನೋಡಿದ್ದೀರಿ ನೀವು ಕಮೆಂಟ್ ಕೂಡ ಮಾಡ್ಬೋದು ಹೇಗಿತ್ತು ಮೂವಿ ಅಂತ. ಸೊ ನಿಮ್ಮ ಕಮೆಂಟ್ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.